ನಮಸ್ಕಾರ. ನಮ್ಮ ಯೋಚನೆ ಮಾಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ತತ್ವಶಾಸ್ತ್ರದ ಜನಪ್ರಿಯ ಸಮಸ್ಯೆಗಳಲ್ಲೊಂದಾದ ಟ್ರಾಲಿ ಪ್ರಾಬ್ಲಮ್ ಅಥವಾ ಟ್ರಾಲಿ ಸಮಸ್ಯೆಯ ಬಗ್ಗೆ ತಿಳಿಯೋಣ. ಎಲ್ಲರೂ ಯೋಚನೆ ಮಾಡಲು ತಯಾರಾಗಿ. ಮೊದಲಿಗೆ ಈ ಟ್ರಾಲಿ ಪ್ರಾಬ್ಲಮ್ ಅಂದರೆ ಏನು ಎಂದು ತಿಳಿದುಕೊಳ್ಳೋಣ. ಒಂದು ರೈಲ್ವೆ ಟ್ರ್ಯಾಕ್ನಲ್ಲಿ ಒಂದು ರೈಲು ಓಡುತ್ತಿದೆ. ಅದು ಹಾಗೇ ಮುಂದುವರೆದರೆ ರೈಲ್ವೆ ಹಳಿಗಳಿಗೆ ಕಟ್ಟಿ ಹಾಕಿರುವ 5 ಜನರು ಸಾಯುತ್ತಾರೆ. ಆ ರೈಲನ್ನು ಈಗಿರುವ ಟ್ರ್ಯಾಕ್ ತಪ್ಪಿಸಿ ಬೇರೊಂದು ಟ್ರ್ಯಾಕ್ಗೆ ತಿರುಗಿಸಲು ಲಿವರ್ ಎಳೆಯಬೇಕು ಮತ್ತು ನೀವು ಆ ಲಿವರ್ನ ಬಳಿ ನಿಂತಿದ್ದೀರಿ. ಆದರೆ ಆ ಬೇರೊಂದು ಟ್ರ್ಯಾಕ್ನಲ್ಲಿ ರೈಲ್ವೆ ಹಳಿಗೆ ಒಬ್ಬ ವ್ಯಕ್ತಿಯನ್ನು ಕಟ್ಟಿಹಾಕಲಾಗಿದೆ. ನೀವು ಲಿವರ್ ಎಳೆದರೆ ಆ ಒಬ್ಬ ವ್ಯಕ್ತಿ ಸಾಯುತ್ತಾನೆ. ಈಗ ನಿಮ್ಮ ಮುಂದಿರುವ 2 ಆಯ್ಕೆಗಳು: 1. ಏನೂ ಮಾಡದೆ ರೈಲು ತನ್ನ ಟ್ರ್ಯಾಕ್ನಲ್ಲಿ ಮುಂದುವರೆಯಲು ಬಿಟ್ಟು 5 ಜನರ ಸಾವಿಗೆ ಕಾರಣವಾಗುವುದು. 2. ಲಿವರ್ ಎಳೆಯುವ ಮೂಲಕ 5 ಜನರನ್ನು ಬದುಕಿಸಿ ಒಬ್ಬ ವ್ಯಕ್ತಿಯ ಸಾವಿಗೆ ಕಾರಣವಾಗುವುದು. ನೀವು ಲಿವರ್ ಎಳೆಯದೇ ಇದ್ದು 5 ಜನ ಸಾವಿಗೀಡಾದಲ್ಲಿ ಇದನ್ನು 2 ರೀತಿಯಲ್ಲಿ ಅರ್ಥೈಸಬಹುದು. ಒಂದು ಅರ್ಥದಲ್ಲಿ ಈ ಸಾವುಗಳಲ್ಲಿ ನಿಮ್ಮ ನೇರ ಹಸ್ತಕ್ಷೇಪ ಇಲ್ಲದೇ ಇರುವುದರಿಂದ ಈ ಸಾವಿಗೆ ನೀವು ನೇರ ಹೊಣೆಗಾರರಲ್ಲ. ಆದರೆ ಇನ್ನೊಂದು ಅರ್ಥದಲ್ಲಿ ನೀವು ಹಸ್ತಕ್ಷೇಪ ಮಾಡದೇ ಇರುವ ಕಾರಣ 5 ಜನ ಸಾವಿಗೀಡಾಗಿದ್ದಾರೆ. ಅಂದರೆ ನೀವು ತಡೆಗಟ್ಟಬಹುದಾದ ಸಾವುಗಳನ್ನು ತಡೆಗಟ್ಟದೆ ಅವರ ಸಾವಿಗೆ ನೀವು ನೈತಿಕವಾಗಿ ಹೊಣೆಗಾರರಾಗಿರುತ್ತೀರಿ. ಅತಿಯಾದ ಹಾನಿ ತಡೆಗಟ್ಟಿ ಕಡಿಮೆ ಹಾನಿಗೆ ದಾರಿ ಮಾಡಿಕೊಡುವುದು ನೈತಿಕವಾಗಿ ಉತ್ತಮ ಮೌಲ್ಯ. ಹಾಗೆಯೇ ಲಿವರ್ ಎಳೆದು ಒಬ್ಬನ ಸಾವಿಗೆ ಕಾರಣವಾದಲ್ಲಿ ಒಂದು ಅರ್ಥದಲ್ಲಿ ಆ ವ್ಯಕ್ತಿಯನ್ನು ನೀವೇ ಕೈಯಾರೆ ಲಿವರ್ ಎಳೆದು ಕೊಂದಂತೆ. ಇನ್ನೊಂದು ಅರ್ಥದಲ್ಲಿ ದೊಡ್ಡ ಹಾನಿಯನ್ನು ತಪ್ಪಿಸಿ ಕಡಿಮೆ ಹಾನಿಗೆ ದಾರಿ ಮಾಡಿಕೊಟ್ಟಿದ್ದು ಉತ್ತಮ ನೈತಿಕ ಮೌಲ್ಯವಾಗುತ್ತದೆ. ತತ್ವಜ್ಞಾನಿಗಳು ಇದನ್ನು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನಿಸುತ್ತಾರೆ. ಜೆರೆಮಿ ಬೆಂಥಮ್ ಹೇಳುವ ಪ್ರಕಾರ ಅತಿ ಹೆಚ್ಚು ಸಂತೋಷ ಸೃಷ್ಟಿಸುವ ನಡೆಯೇ ಒಳ್ಳೆಯ ನಡೆ ಎನ್ನುತ್ತಾರೆ. ಅಂದರೆ ಈ ವಿಚಾರದಲ್ಲಿ ಲಿವರ್ ಎಳೆದು ಒಬ್ಬನ ಖುಷಿಯ ಬದಲು 5 ಜನರ ಖುಷಿಗೆ ಕಾರಣವಾಗುವುದು. ಆದರೆ ಇಮ್ಯಾನ್ಯುಯಲ್ ಕಾಂಟ್ ಹೇಳುವ ಪ್ರಕಾರ ಅದರ ಪರಿಣಾಮ ಏನೇ ಆಗಿದ್ದರೂ ಸಹ ಕೆಲವು ನಡೆಗಳು ನೈತಿಕವಾಗಿ ತಪ್ಪು. ಯಾವುದೇ ಒಳ್ಳೆಯ ಉದ್ದೇಶದಿಂದ ಇದ್ದರೂ ಸರಿ, ಒಬ್ಬನ ಸಾವಿಗೆ ಕಾರಣವಾಗುವುದು ನೈತಿಕವಾಗಿ ತಪ್ಪು. ಈಗ ಒಂದು ಸಣ್ಣ ಟ್ವಿಸ್ಟ್. ಇದೇ ಟ್ರಾಲಿ ಸಮಸ್ಯೆಯನ್ನು ಇನ್ನೊಂದು ರೀತಿಯಲ್ಲಿ ನೋಡೋಣ. ಒಂದು ರೈಲ್ವೆ ಟ್ರ್ಯಾಕ್ನಲ್ಲಿ ಒಂದು ರೈಲು ಓಡುತ್ತಿದೆ. ಅದು ಹಾಗೆ ಮುಂದುವರೆದರೆ ರೈಲ್ವೆ ಹಳಿಗಳಿಗೆ ಕಟ್ಟಿ ಹಾಕಿರುವ 5 ಜನರು ಸಾಯುತ್ತಾರೆ. ಆ ಟ್ರ್ಯಾಕ್ನ ಹಳಿಗಳಿಗೆ ಅಡ್ಡಲಾಗಿ ಒಂದು ಬ್ರಿಡ್ಜ್ ಇದೆ. ಅದರ ಮೇಲೆ ನೀವು ಮತ್ತು ಒಬ್ಬ ದಪ್ಪನೆಯ ಮನುಷ್ಯ ನಿಂತಿದ್ದೀರಿ. ಆ ದಪ್ಪನೆಯ ಮನುಷ್ಯನನ್ನು ನೀವು ಕೆಳಗೆ ರೈಲಿನ ಮುಂದೆ ನೂಕಿದರೆ ರೈಲು ನಿಲ್ಲುತ್ತದೆ ಮತ್ತು ಆ ವ್ಯಕ್ತಿ ಸಾವಿಗೀಡಾಗುತ್ತಾನೆ. ಆದರೆ ರೈಲ್ವೆ ಹಳಿಗೆ ಕಟ್ಟಿದ್ದ 5 ಜನ ಬದುಕುತ್ತಾರೆ. ಈಗ ನಿಮ್ಮ ಆಯ್ಕೆ ಬದಲಾಯಿತೆ ಎಂದು ಯೋಚಿಸಿ ನೋಡಿ. ಈ ಸಮಸ್ಯೆಯು ನಿಮ್ಮ ಆಯ್ಕೆಯ ನಿರ್ಧಾರಗಳನ್ನು ಮತ್ತಷ್ಟು ಕಠಿಣಗೊಳಿಸಿ ಹಾಗೂ ಮತ್ತಷ್ಟು ನೇರವಾಗಿ ನಿಮ್ಮ ನೈತಿಕತೆ ಪ್ರಶ್ನಿಸುತ್ತದೆ. ಮುಂದಿನ ವಿಡಿಯೋಗಳಲ್ಲಿ ಇಂತಹದೇ ಮತ್ತಷ್ಟು ಸಮಸ್ಯೆಗಳನ್ನು ನೋಡೋಣ. ಈ ಟ್ರಾಲಿ ಸಮಸ್ಯೆಯಲ್ಲಿ ನೀವಾಗಿದ್ದರೆ ಏನು ಮಾಡುತ್ತಿದ್ದಿರಿ ಎಂದು ಕಮೆಂಟ್ ಮಾಡಿ ತಿಳಿಸಿ.